ಹಾಯ್ ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು 20, ಟೈಮ್ ಬಂದು ಆಲ್ರೆಡಿ 12:13 ಆಗಿದೆ. ಸೊ 12 ಗಂಟೆಗೆ ಎಕ್ಸಾಕ್ಟಾಗಿ ಡ್ಯೂಟಿನ ಆನ್ ಮಾಡಿಕೊಂಡೆ ಸ್ವಿಗ್ಗಿಯಲ್ಲಿ. 12 ಗಂಟೆಗೆ ಆನ್ ಮಾಡಿಕೊಂಡೆ ಅಂದರೆ ನಾನು ಬೆಳಗ್ಗೆ 5:30 9:30ವರೆಗೆ ಡ್ಯೂಟಿನ ಮಾಡಿದ್ದೆ. 9:30 ಸ್ವಲ್ಪ ಮೊಬೈಲು ಚಾರ್ಜ್ ಇರಲಿಲ್ಲ, ಇದು ಬೈಕಲ್ಲಿರೋ ಚಾರ್ಜರು ಹೋಗಿತ್ತು. ಅದಕ್ಕೋಸ್ಕರ ಡ್ಯೂಟಿನ ಆಫ್ ಮಾಡ್ಕೊಂಡೆ, ಟಿಫನ್ ಮಾಡಿಕೊಂಡು ಇವಾಗ 12 ಗಂಟೆಗೆ ಡ್ಯೂಟಿನ ಆನ್ ಮಾಡಿದ್ದೀನಿ. ಮಂಗಳವಾರ ಎಷ್ಟಾಗುತ್ತೆ ಏನು ಅಂತ ನೋಡೋಣ. ಇವಾಗ ಆಲ್ರೆಡಿ 5:30 9:30ವರೆಗೂ ಎಷ್ಟು ಅರ್ನ್ ಮಾಡಿದ್ದೀನಪ್ಪ ಅಂದರೆ, ಸೊ 4 ಅವರ್ 30 ನಿಮಿಷ ಆಲ್ರೆಡಿ ಡ್ಯೂಟಿನ ಮಾಡಿದ್ದೆ. ಮತ್ತು 882 ರೂಪಾಯಿ ಅರ್ನ್ ಮಾಡಿದ್ದೆ. 10.5 ಟ್ರಿಪ್ಸು, ಅರ್ಧ ಟ್ರಿಪ್ಸ್ ಕೌಂಟ್ ಆಗುತ್ತೆ. 10 ಕಿಲೋಮೀಟ್ರ್ ಮೇಲೆ ಡಬಲ್ ಆಗುತ್ತೆ. ಸೊ 7-8 ಕಿಲೋಮೀಟ್ರ್ ಮತ್ತು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಈ ರೀತಿ. ಸೊ 10.5 ಕಿಲೋಮೀಟ್ರ್ ಆಗಿದೆ. ಅದು ಕೌಂಟ್ ಆಗೋಲ್ಲ, ಯಾಕಂದರೆ ಒಂದು ಏನೋ ಝೋನಿಂದ ಹೊರಗಡೆ ಇರ್ತೀವಲ್ಲ, ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ರಿಟರ್ನ್ ಅಮೌಂಟು. ಸೊ ನನಗಾಗಿರೋದು 9.5 ಕಿಲೋಮೀಟ್ರ್ ಕೌಂಟು. ಸೊ ಇವಾಗ 10ನೇ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇದಾದರೆ ನನಗೆ ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಇನ್ನೂ 10 ಆರ್ಡ್ರ್ ಬೇಕು. ಸೊ ಆದಷ್ಟು ಫಾಸ್ಟಾಗಿ ಇವತ್ತಿನ ಅರ್ನಿಂಗ್ಸ್ನ ಕಂಪ್ಲೀಟ್ ಮಾಡೋಣ. ಟಾರ್ಗೆಟ್ ಅಂತೂ ಫುಲ್ ಕಂಪ್ಲೀಟ್ ಮಾಡಲೇಬೇಕು. ಸೊ ನನ್ನ ಟಾರ್ಗೆಟು 2,000, ಅದಕ್ಕೆ ಜಾಸ್ತಿನೂ ಆಗುತ್ತೆ ಅಂತ ಅನ್ಕೋತೀನಿ. ಅದೆಷ್ಟರಾಗಲಿ ನನ್ನ ಟಾರ್ಗೆಟ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಸೀದಾ ಹೋಗ್ತಾ ಇರೋದೆ. ಬನ್ನಿ ಇವಾಗ. ಓಕೆ, ಫುಡ್ ಅಂತೂ ಪಿಕಪ್ ಮಾಡಿಕೊಂಡೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರಪ್ಪ ಅಂದರೆ, ಇಲ್ಲೇ ಭಾರತೀಯ ಸಿಟಿ ಒಳಗಡೆ 2.8 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಡ್ರಾಪು ಎಷ್ಟು ರೂಪಾಯಿ ಕೊಟ್ಟಿದ್ದನಪ್ಪ ಅಂದರೆ ನೋಡಿಲ್ಲ, ಮನೇಲಿದ್ದೆ. ಬನ್ನಿ ಹೋಗಿ ಡೆಲಿವರಿನ ಮಾಡಿ ಸಿಗುವ. 053. ಓಕೆ, ಥ್ಯಾಂಕ್ ಯು. ಓಕೆ, ಆರ್ಡ್ರನ್ನ ಡೆಲಿವರಿನ 15 ರೂಪಾಯಿ ಬೋನಸ್, ಟೋಟಲ್ 55 ರೂಪಾಯಿ ಆಯಿತು. ಸೊ 10 ಆರ್ಡ್ರು ಕಂಪ್ಲೀಟ್ ಆಯಿತು. ನನಗೆ ಇನ್ನೂ ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ ಇನ್ನೂ 10 ಆರ್ಡ್ರ್ ಬೇಕು. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಯಾವ ಕಡೆ ಕೊಡ್ತಾನೆ ನೋಡೋಣ. ಅದೇ ಯಾವುದಿದೆ, ಡೆಲ್ಲಿ ಸ್ಟೈಲ್. ಸೊ ಇವಾಗ ಸೇಮ್ ಅದೇ ಲೊಕೇಶನ್ ಬಿದ್ದಿರೋದು, ಭಾರತೀಯ ಸಿಟಿಗೆ ಬೀಳ್ತಾಯಿದೆ. ನೋಡೋಣ ಬನ್ನಿ, ಇದನ್ನೊಂದು ಆರ್ಡ್ರ್ ಹೋಗಿ ಡ್ರಾಪ್ ಮಾಡೋಣ. ಬೇಕಪ್ಪ ಅಂದ್ರೆ ಮಾಡಿಕೊಂಡೆ. ಸೇಮ್ 2 ಕಿಲೋಮೀಟ್ರ್ ಇದೆ, ಹೋಗಿ ಡ್ರಾಪ್ ಮಾಡೋಣ ಬರ್ರಿ. 7612 OTP 0560 2 पार्सल 2 ಇಲ್ಲಪ್ಪ, ಇದು 7 ಗ್ಲಾಸ್. ಓಹೋ, ಅಲ್ಲಿ. ಓಕೆ, ಬನ್ನಿ ಇವಾಗ ಮನೆ ಏರಿಯಾ ರೋಡೆಲ್ಲ ಇದೆ, ಡ್ರಾಪ್ ಮಾಡಿ 12ನೇ ಆರ್ಡ್ರನ್ನ ಹೋಗಿ ಡ್ರಾಪ್ ಮಾಡಿ ಸಿಗ್ತೀನಿ ನಿಮಗೆ ಆಮೇಲೆ. ವೈಷ್ಣು, ಓಕೆ, ಥ್ಯಾಂಕ್ ಯು. ಓಕೆ, ಡೆಲಿವರಿನ ಕಂಪ್ಲೀಟ್ ಮಾಡಿದೆ. ಎಷ್ಟು ಕೊಟ್ಟಪ್ಪ? 52 ರೂಪಾಯಿ ಕೊಟ್ಟ. 15 ರೂಪಾಯಿ ಸರ್ಜ್ ಇದೆ. ಸೊ ನೆಕ್ಸ್ಟ್ ಆರ್ಡ್ರ್ ಬಂದು KFC ಹತ್ರ. ಇವಾಗ 1:23 ಆಯಿತು. ಟೋಟಲ್ ಟ್ರಿಪ್ಸ್ ಬಂದು ಇನ್ನೂ ನನಗೆ ಫಸ್ಟ್ ಟಾರ್ಗೆಟ್ಗೆ 8 ಬೇಕು. 1022 ರೂಪಾಯಿ ಅರ್ನಿಂಗ್ ಆಗಿದೆ. ಟ್ರಿಪ್ಸ್ ಬಂದು 13 ಟ್ರಿಪ್ಸ್ ಆಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಆರ್ಡರ್ ಇಲ್ಲಿ ಬರುತ್ತೆ,
ಸಿಗ್ತೀನಿ ನಿಮ್ಗೆ ಆಮೇಲೆ. ಓಕೆ, ಇವಾಗ ಟೈಮ್ ಬಂದು 7:34 ಆಯಿತು. ಇವಾಗ ಜಸ್ಟ್ ಒಂದು ಆರ್ಡ್ರನ್ನ ಡೆಲಿವರ್ನ ಮಾಡಿದೆ. ಮ್ಯಾಕ್ಸ್ ಬೋನಸ್ನ ಆನ್ ಮಾಡಿದ್ದೇನೆ ಇವಾಗ. ಸೊ ನೋಡ್ಬೋದು, ಕಾಣ್ತೈತೆ? ಹಾಂ, ಕಾಣುತ್ತೆ. ಸೊ 5:30 ಆದಮೇಲೆ ಒಂದು ಆರ್ಡ್ರನ್ನ ನಾನು ಕ್ಯಾನ್ಸಲ್ ಮಾಡಿದೆ. ಏನಕ್ಕಪ್ಪ ಅಂದರೆ ಸ್ವಲ್ಪ ಮೊಬೈಲ್ ಚಾರ್ಜಿಂಗು ಗಾಡಿಗೆ ಫಿಕ್ಸ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ. ಮತ್ತು ಪ್ರತಿ ಆರ್ಡ್ರಿಗೂ 25 ರೂಪಾಯಿ ಕೊಟ್ಟವನೇ. ಇವಾಗ ಫಸ್ಟ್ ಆರ್ಡ್ರ್ ಅಂತೂ ಕಂಪ್ಲೀಟ್ ಆಯಿತು. ಇನ್ನೂ 15 ಆರ್ಡ್ರನ್ನ ಬಾಕಿ ಇದೆ. ಸೊ ಮುಗಿಸ್ಕೊಂಡು ಸೊ ನಿಮಗೆ ಒಂದು 9 ಗಂಟೆಗೆ ಸಿಗ್ತೀನಿ. ಇನ್ನೂ 13 ಆರ್ಡ್ರು ಮಾಡಿಸ್ಬೇಕು. ನೋಡೋಣ, ಮಾಡಬೇಕು. ಸಿಗ್ತೀನಿ ನಿಮ್ಗೆ ಆಮೇಲೆ. ಇವತ್ತು ಯಾಕೋ ನಾನು ಹಣೆ ಬರೋಣ ಚೆನ್ನಾಗಿಲ್ಲ ಅನ್ಕೋತೀನಿ. ಟೈಮ್ ನೋಡಿದ್ರೆ 9:30 ಆಗಿದೆ. ಸೊ ನಾನು 26 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನಗೆ ಇನ್ಸೆಂಟಿವ್ ಬೇಕಾಗಿರೋದು ಎಷ್ಟಪ್ಪ ಅಂದರೆ ಇನ್ನೂ ಒಂದು 26 ಅಂದರೆ 33ಕ್ಕೆ ಇನ್ನೂ 7 ಆರ್ಡರ್ಸ್ ಅಷ್ಟೇ ಬೇಕಾಗಿರೋದು. ಏನಾಯಿತು ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ 5:33ಕ್ಕೆ ನಾನೊಂದು ಫ್ರೆಶ್ ಮನೆಯಿಂದ ಅಂದರೆ 4 ಗಂಟೆಯಿಂದ 7 ಗಂಟೆನ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಏನಾಯ್ತಪ್ಪ ಅಂದರೆ ಮೊಬೈಲ್ ಹೋಲ್ಡ್ರನ್ನ ನಾನು ಕಾಣ್ತಾಯಿದ್ದಲ್ಲ, ಇದನ್ನು ಫೋನ್ ಚಾರ್ಜ್ ಇಲ್ಲ ಅಂತ. ಸೊ ಅದನ್ನು ನಾನು ಅದು ಮಾಡಿಸ್ಕೊಂಬರೋಕ್ಕೆ ಫೋನ್ ಚಾರ್ಜಿಂಗ್ ಬೇಕೇ ಬೇಕು ಅಂತ ಅದು ಮಾಡಿಸ್ಕೊಂಬರೋಕ್ಕೆ ನಾನು ಡ್ಯೂಟಿನ ಆಫ್ ಮಾಡಿದೆ. ಅದಕ್ಕೂ ಅಷ್ಟರಲ್ಲೇ ಒಂದು ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದೆ. ಅಂದರೆ ಒಂದು ಕ್ಯಾನ್ಸಲ್ ಮಾಡೋದಲ್ಲ, ಅದಕ್ಕೊಂದು ಕ್ಯಾನ್ಸಲ್ ಮಾಡಿದೆ. ಅಲ್ಲಿಂದ 7 ಗಂಟೆಗೆ ಆನ್ ಮಾಡಿದೆ. ಸೊ 7 ಗಂಟೆಯಿಂದ ಕಂಟಿನ್ಯೂ ಇದನ್ನು ಮಾಡಿ ಸೊ 8:57ಕ್ಕೆ ಒಂದನ್ನು ಪಿಕ್ ಮಾಡಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ ತಕ್ಷಣ ನೆಟ್ವರ್ಕ್ ನಂದು ಹೋಗ್ಬಿಡ್ತು. ಅಷ್ಟರಲ್ಲಿ ಅದು ಒದರ್ಕೋತಾಯಿತ್ತು, ಇಲ್ಲಿಂದ ಒಂದು ಬೀಳ್ತಾಯಿತ್ತು. ಬಟ್ ಅದು ನನ್ನ ಹತ್ರ ಶೋ ಆಗ್ತಾಯಿಲ್ಲ ಮೇಲ್ಗಡೆ. ಸೊ ಏನು ಫ್ಲೈ ಮೋಡ್ ತೆಗೆದೆ, ಆದರೂ ಕಾಣಲಿಲ್ಲ. ಅದು ರಿಜೆಕ್ಟ್ ಅಂತಾಯಿತು. ಅದಕ್ಕೆ 40 ರೂಪಾಯಿ ಪೆನಾಲ್ಟಿ ಹಾಕಿದೆ. ತಿರ್ಗಾ ಅದಾದಮೇಲೆ ಒಟ್ಟೆ ತೋರಿಸಲೇ ಇಲ್ಲ. ಇನ್ನೊಂದು ಬಿತ್ತು ಫ್ರೂಟ್ ಬೌಲ್ ಆ್ಯಂಡ್ ಜ್ಯೂಸಿಯಿಂದ. ಅದಕ್ಕೂ ಕೂಡ ನನಗೆ ಸೇಮ್ 6 ಕಿಲೋಮೀಟ್ರನೇ ಇತ್ತು. 2 ಆರ್ಡ್ರ್ ಒಂದೇ ಕಡೆ ಇತ್ತು. ಅದು ಡಬಲ್ ಮಲ್ಟಿ ಆರ್ಡ್ರ್ ಬೀಳ್ತಾಯಿತ್ತು. ಏನು ಮಾಡೋದು ಇವಾಗ ನೋಡಿ, 2ಕ್ಕೂ 40 80 ರೂಪಾಯಿ ಪೆನಾಲ್ಟಿ ಹಾಕವನೆ. ಸೊ ಇವತ್ತಿನ ಅರ್ನಿಂಗ್ ಇಷ್ಟು ನೋಡ್ಬೋದು, 1755 ರೂಪಾಯಿ ಪ್ಲಸ್ 40 ರೂಪಾಯಿ ಮ್ಯಾಕ್ಸ್ ಬೋನಸ್. ಕಸ್ಟಮರ್ ಒಂದು 30 ರೂಪಾಯಿ ಬೋನಸ್ಸು, 80 ರೂಪಾಯಿ ಮೈನಸ್ ಆಯ್ತು ಇವತ್ತು ನನ್ನ ಅರ್ನಿಂಗಲ್ಲಿ. ಸಖತ್ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಸಲ ನೆಟ್ವರ್ಕ್ ಹಂಗಾಗ್ಬಿಡ್ತು. ಸೊ ಅದಕ್ಕೆ ಡ್ಯೂಟಿನ ಆಫ್ ಮಾಡಿಬಿಟ್ಟೆ. ಇನ್ಸೆಂಟಿವ್ ಇಲ್ಲಾಂದರೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಇವತ್ತಿಂದು 1755 ರೂಪಾಯಿ ಪ್ಲಸ್ 40 ರೂಪಾಯಿ, ಅದನ್ನು 1800 ರೂಪಾಯಿನೇ ಇವತ್ತಿನ ಅರ್ನಿಂಗು. ನೋಡ್ಬೋದು, ಸಖತ್ ಬೇಜಾರಾಗ್ತದೆ. ಸಿಗ್ತೀನಿ ಮುಂದಿನ